ಕ್ಲಬ್ ಫುಟ್ ಅಂದ್ರೆ ಕಂಜನೈಟಲ್ ಟ್ಯಾಲಿಪಸ್ ಇಕ್ವಿನೋವ್ಯಾರಸ್ ಅಂದ್ರೆ ಮಗು ಹುಟ್ಟಿದಾಗ ಅದ್ರ ಪಾದ ಈ ತರ ಸೊಟ್ಟಾಗಿರುತ್ತೆ. ಈ ತರ ಮಗು ತುಂಬಾ ರೇರ್ ಆಗಿ ಹುಟ್ಟುತ್ತೆ. ಅಂದ್ರೆ 1,000 ಮಕ್ಕಳು ಜನನ ಆದಾಗ 1-3 ಮಕ್ಕಳಿಗೆ ಈ ತರ ಪ್ರಾಬ್ಲಮ್ ಇರೋ ಚಾನ್ಸ್ ಇರುತ್ತೆ. ಇದನ್ನ ನಾವು ಪ್ರೆಗ್ನೆನ್ಸಿ ಇರೋವಾಗ್ಲೇ ಸ್ಕ್ಯಾನ್ ಮಾಡುವಾಗ ಕಂಡು ಹಿಡಿಯಬಹುದಾ? ಹೌದು, ಖಂಡಿತವಾಗಿಯೂ. ಸ್ಕ್ಯಾನ್ ಮಾಡುವಾಗ, ಎಸ್ಪೆಷಲಿ ಎಂಟಿ ಸ್ಕ್ಯಾನ್ ಮಾಡುವಾಗ 13 ವೀಕ್ಸ್ ಕ್ರಾಸ್ ಆದ್ಮೇಲೆ ಈ ತರ ಪಾದ ಏನಾದ್ರೂ ಕಾಣಿಸಿದ್ರೆ ನಾವು ಅದನ್ನ ನೋಟ್ ಮಾಡ್ತೀವಿ, ಕನ್ಫರ್ಮ್ ಮಾಡ್ಕೋತೀವಿ ಆಫ್ಟರ್ 2 to 3 ವೀಕ್ಸ್. ಸೊ ಈ ತರ ಪಾದ ಕಾಣಿಸಿದ್ರೆ ಸ್ಕ್ಯಾನ್ ಅಲ್ಲಿ ಇದ್ರ ಜೊತೆಗೆ ಬೇರೆ ಏನಾದ್ರೂ ಪ್ರಾಬ್ಲಮ್ಸ್ ಇದೆನಾ ಅಂತ ನಾವು ಡೀಟೇಲ್ ಆಗಿ ಸ್ಕ್ಯಾನ್ ಮಾಡಬೇಕು. ಅಂದ್ರೆ ಬೇಬಿ ಹಾರ್ಟ್, ಬ್ರೈನ್ ಮತ್ತೆ ಬೇರೆ ಸ್ಪೈನಲ್ ಸಿಸ್ಟಮ್ ನ ಡೀಟೇಲ್ ಆಗಿ ಅನಲೈಸ್ ಮಾಡಬೇಕು. ಸಪೋಸ್ ಈ ತರ ಬೇರೆ ಕಾಂಪ್ಲಿಕೇಟೆಡ್ ಅನಾಮಲೀಸ್ ಇತ್ತು ಅಂದ್ರೆ ಈ ಬೇಬಿನ ನಾವು ಟರ್ಮಿನೇಟ್ ಮಾಡ್ತೀವಿ, ಅಂದ್ರೆ ಅಬಾರ್ಷನ್ ಮಾಡ್ತೀವಿ. ಸಪೋಸ್ ಬೇರೆ ಎಲ್ಲ ಸಿಸ್ಟಮ್, ಹಾರ್ಟ್, ಬ್ರೈನ್ ಮತ್ತೆ ಸ್ಪೈನಲ್ ಎಲ್ಲಾನು ನಾರ್ಮಲ್ ಇತ್ತು ಅಂದ್ರೆ ಇದಕ್ಕೆ ಐಸೋಲೇಟೆಡ್ ಕ್ಲಬ್ ಫುಟ್ ಅಂತೀವಿ. ಸೊ ಇದು ಯೂನಿಲ್ಯಾಟ್ರಲ್ ಇರ್ಬೋದು ಅಥವಾ ಬೈಲ್ಯಾಟ್ರಲ್ ಇರ್ಬೋದು, ಅಂದ್ರೆ ಒಂದ್ ಕಾಲ್ ಅಥವಾ 2 ಕಾಲು ಇನ್ವಾಲ್ವ್ ಆಗಿರ್ಬೋದು. ಸೊ ಐಸೋಲೇಟೆಡ್ ಕ್ಲಬ್ ಫುಟ್ ಇತ್ತು ಅಂದ್ರೆ ಬೇರೆ ಯಾವ್ದು ಕಾಂಪ್ಲಿಕೇಶನ್ಸ್ ಕಾಣಿಸ್ತಾ ಇಲ್ಲ ಅಂತಂದ್ರೆ ಈ ಬೇಬಿಗೆ ನಾವು ಜೆನೆಟಿಕಲಿ ನಾರ್ಮಲ್ ಇದೆನಾ ಇಲ್ಲ ಅಂತ ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ನಾವು ಅವಾಗ ಆಮ್ನಿಯೋಸೆಂಥಸಿಸ್ ಮಾಡಿ ಆಮ್ನಿಯೋಟಿಕ್ ಫ್ಲೂಯಿಡ್ ತೆಗೆದು ಕ್ರೋಮೋಸೋಮ್ಸ್ ನಂಬರ್ ಚೆನ್ನಾಗಿದೆನಾ ಇಲ್ಲ ಅಂತ ಕ್ಯಾರಿಯೋಟೈಪಿಂಗ್ ಕಳಿಸ್ತೀವಿ. ಜೊತೆಗೆ ಕೆಲವೊಂದ್ಸರ್ತಿ ಕ್ರೋಮೋಸೋಮ್ ನಂಬರ್ ನಾರ್ಮಲ್ ಇರುತ್ತೆ, ಕೆಲವೊಂದು ಪಾರ್ಟ್ ಮಾತ್ರ ಡಿಲೀಟ್ ಅಥವಾ ಆಡ್ ಆಗಿರುತ್ತೆ. ಸೊ ನಾವು ಮೈಕ್ರೋಅರೇ ಅಂತ ಮಾಡಬೇಕು. ಸೊ ಈ ಕ್ಲಬ್ ಫುಟ್ಗೆ ಬೆಸ್ಟ್ ಟೆಸ್ಟ್ ಟು ಬಿ ಡನ್ ಇಸ್ ಮೈಕ್ರೋಅರೇ. ಸೊ ಈ ಟೆಸ್ಟ್ ಮಾಡಿ ಅಬ್ನಾರ್ಮಲ್ ಅಂತ ಇದ್ರೆ ಇನ್ನ ಅಬಾರ್ಷನ್ ಮಾಡಿ ಬೇಬಿನ ತೆಗಿತೀವಿ. ಸಪೋಸ್ ಕ್ರೋಮೋಸೋಮ್ ಅಲ್ಲಿ ನಾರ್ಮಲ್ ಇತ್ತು ಅಂದ್ರೆ ಈ ಬೇಬಿಗೆ ನಾವು ಕಾನ್ಫಿಡೆನ್ಸ್ಲಿ ನಾವು ಕಂಟಿನ್ಯೂ ಮಾಡಬಹುದು. ಸೊ ವಿತ್ ಕಾನ್ಫಿಡೆನ್ಸ್ ಕಂಟಿನ್ಯೂ ಮಾಡುವಾಗ ನಾವು ಪೇಷಂಟ್ಸ್ಗೆ ಚೆನ್ನಾಗಿ ಕೌನ್ಸಿಲಿಂಗ್ ಮಾಡಬೇಕು. ಮತ್ತೆ ಇನ್ನೊಂದು ಒಪಿನಿಯನ್ ತಗೋಬೇಕಾಗುತ್ತೆ, ಪೀಡಿಯಾಟ್ರಿಕ್ ಆರ್ಥೋಪೆಡಿಷನ್. ಸೊ ನಾವು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋವಾಗ್ಲೇ ಈ ಒಪಿನಿಯನ್ ತಗೊಂಡ್ರೆ ಪೇಷಂಟ್ಸ್ ಕೂಲ್ ಆಗಿರ್ತಾರೆ, ಮತ್ತೆ ಡೆಲಿವರಿ ಆದಾಗ ಪ್ಯಾನಿಕ್ ಆಗಲ್ಲ. ಈ ಬೇಬಿನ ನಾವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬಹುದು. ಡೆಲಿವರಿ ಆದ ತಕ್ಷಣ ಮತ್ತೊಂದ್ಸರ್ತಿ ಪಾದನ ಕನ್ಫರ್ಮ್ ಆಗಿ ನೋಡ್ಕೊಂಡು ಸೀರಿಯಲ್ ಕಾಸ್ಟಿಂಗ್ ಅಂತ ಮಾಡ್ತಾರೆ. ಫಸ್ಟ್ ಫಿಸಿಯೋಥೆರಪಿ ಮಾಡಿ ನೋಡ್ತಾರೆ, ತುಂಬಾ ಸಾಫ್ಟ್ ಇರುತ್ತೆ ಟೆಂಡನ್ಸ್ ಮತ್ತೆ ಲಿಗಮೆಂಟ್ಸ್. ಸೊ ಬರೀ ಫಿಸಿಯೋಥೆರಪಿಯಿಂದನೇ ತುಂಬಾ ಮಗು ನಾರ್ಮಲ್ ಆಗುತ್ತೆ. ಆಗಿಲ್ಲ ಅಂದ್ರೆ ಕಾಸ್ಟ್ ಹಾಕ್ತಾರೆ ಸೀರಿಯಲಿ, ಅಂದ್ರೆ ಸ್ವಲ್ಪ ದಿನ ಹಾಕೋದು ತೆಗಿಯೋದು ಮತ್ತೆ ಹಾಕೋದು ತೆಗಿಯೋದು. ಇಷ್ಟಕ್ಕೆ ಬೈ 6 months ನಾರ್ಮಲ್ ಆದ್ರೆ ಗುಡ್, ಆಗಿಲ್ಲ ಅಂದ್ರೆ ಸರ್ಜರಿ ಪ್ಲಾನ್ ಮಾಡಬೇಕಾಗುತ್ತೆ. ಲಿಗಮೆಂಟ್ಸ್ ಅಂಡ್ ಟೆಂಡನ್ಸ್ ತುಂಬಾ ಟಫ್ ಇತ್ತು ಅಂದ್ರೆ ಸರ್ಜರಿ ಮಾಡಬಹುದು. ಬೇಬಿಗೆ ಏನು ನೋವಾಗಲ್ಲ, ಸಿಂಪಲ್ ಅನೆಸ್ಥಿಷಿಯಾ ಕೊಟ್ಟು ಸರ್ಜರಿ ಮಾಡಿ ಬೇಬಿನ ನಾರ್ಮಲ್ ಮಾಡಬಹುದು.